सगुण स्वरूप शिवानंद मूर्ती, सगुण स्वरूप शिवानंद मूर्ती, सगुण स्वरूप शिवानंद मूर्ती, सगुण स्वरूप शिवानंद मूर्ती. उभारिली कीर्ती संप्रदायी, उभारिली कीर्ती संप्रदायी, संप्रदायी. सगुण स्वरूप शिवानंद मूर्ती, सगुण स्वरूप शिवानंद मूर्ती, सगुण स्वरूप शिवानंद मूर्ती, सगुण स्वरूप शिवानंद मूर्ती. हर हर महादेव. शिवाय नमः. ओम नमः शिवाय. 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 शिव ओम शिव ओम सच्चिदानंद ओम. टाळे बाजरे. शिव ओम सच्चिदानंद ओम. शिव ओम सच्चिदानंद ओम. शिव ओम सच्चिदानंद ओम, 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 शिव ओम सच्चिदानंद ओम. शिव ओम सच्चिदानंद ओम. सच्चिदानंद सद्गुरुनाथ महाराज की जय. हर नम पार्वती हर महादेव. त्रैलोक्य संपदाल्लेख्य समल्लेखन विद्वे सच्चिदानंद रूपाय शिवाय ब्रह्मणे नमः. यमाउ सर्वलोकानां प्रकृतिं शास्त्रपारगां तां धर्मचारिणीं शम्भो प्रणमामि परं शिवम्. वागर्थविव संपृक्तो वागर्थ प्रतिपत्तये जगतपितरौ वंदे पार्वती परमेश्वरौ. त्रिकालवंदनीय प्रातस्मरणीय पूज्य गुरुवार्यांचं स्मरण करून क्षेत्राधिपती आशुतोष भगवान भोलेनाथ शंभू महादेव पावन सानिध्यामध्ये अखंड हरिनाम सप्ताह प्रतिवर्ष आपण या ठिकाणी साजरी करत आहोत. कन्नडದಾಗ हेळ्या मराठीದಾಗ महाराज बसलेले आहेत मराठीचे. ನನಗೆ ಕನ್ನಡದಾಗ ಮಾತಾಡಿದ ಹವ್ಯಾಸ ಕಡಿಮೆ, ಅಭ್ಯಾಸ ಕಡಿಮೆ. अंतकाळे घाबरेपण आसन घालूने बैसले कोण न आठवे वस्तूपण ब्रह्म कैसी घडे.
ಯಾವುದು ನಾವು ಪ್ರತಿ ವೇಳಿ ನಾವು ಯಾವ ವ್ಯವಹಾರ ಮಾಡ್ತೀವಲ್ಲ ಆ ವ್ಯವಹಾರ ನಮ್ಮ ಮುಖಕ್ಕೆ ನಿರಂತರವಾಗಿ ಬರ್ತಾ ಇರ್ತದೆ. ನಿಮ್ಮ ಹೆಸರು ಯಾರೇ ಕೇಳಿದಿರಪ್ಪ ಅಂತಂದ್ರೆ ಥೋಡೆ ನಿಂದ್ರಿ, ನಂಗೆ ನೆನಪಿಲ್ಲ ಅಂತೇವೇನು? ನಿಮ್ಮ ಹೆಸರು ಯಾರೇ ಕೇಳಿದ್ರ ಅಂತೇಳಿರಿ, ನಿಮ್ಮ ಹೆಸರು ಏನ್ರಿ? ಥೋಡೆ ನೆನಪು ಮಾಡ್ತೀನಿ, ನಿಂದ್ರಿ, ನೆನಪಿಲ್ಲ ಥೋಡೆ, ಹಿಂಗಂತೇವ? ಯಾಕನ್ನಲ್ಲ? ಬ್ಯಾರೆಯವ್ರು ಯಾರ ಹೆಸರು ಕೇಳಿದ್ರಿ ಏನಂತೀರಿ? ಏನೋ ಕೇಳ್ದಂಗೆ ಆಗ್ಯದ್ರಿ, ಹಿಂಗೆ ಏನೋ ಇತ್ರಿ, ಥೋಡೆ ನಿಂದ್ರಿ, ಥೋಡೆ ನೆನಪು ಮಾಡ್ತೀನಿ ಅಂತೀವಿ ಬ್ಯಾರೆಯವ್ರ ಹೆಸರು ಕೇಳಿದ್ರೆ. ನಿಮ್ಮ ಹೆಸರು ಕೇಳಿದ್ರೆ ಪಟ್ ಅಂತ ಹೇಳಿಬಿಡ್ತೀವಿ. ಯಾಕಂತಂದ್ರೆ ನಾವು ನಿರಂತರವಾಗಿರತಕ್ಕಂಥ ಅಭ್ಯಾಸ ಹೇಳ್ಕೊಂತ ಬಂದಿದ್ದೀವಿ ಅಂತ ತಿಳಿದು ನಮ್ಮ ಹೆಸರು ನಮಗೆ ನೆನಪಿರ್ತದೆ. ಹಂಗ ಅಖಂಡ ನಾಮ ಯಜ್ಞ ಈ ಸ್ಥಾನದಲ್ಲಿ ಪ್ರತಿ ವರ್ಷ ಯಾಕೆ ಹಚ್ತೀವಿ ಅಂತಂದ್ರೆ ಅಂತಕಾಳೆ ಗಾಬರೆ ಪಣ, ಅಂತಕಾಲ ಸಮಯದೊಳಗ ನಿವಾಂತ ಯಾರೂ ಇರಂಗಿಲ್ಲ. ಸಾಯ ಟೈಮ್ನಾಗ ಏನ್ರಿ, ನಾವು ಯಾವಾಗ ಸಾಯ್ತೀವಲ್ಲ ಆವಾಗ ನಾವು ಶಾಂತಿ ಇರಂಗಿಲ್ಲ. ಗಾಬರೆ ಪಣ, ಆಸನ ಘಾಲುನೇ ಬೈಸಲೇ ಕೋಣ. ಯಾರು ಚಪ್ಪಗಾಲು ಹೊಡ್ಕೊಂಡು ಕುಂತ ನಾ ಸಾಯದ ಅಂತೇಳಿ ಧ್ಯಾನ ಮಾಡಿ ಯಾರು ಮಾತಾಡಬೇಡ್ರಿ, ನಾ ಸ್ವಲ್ಪ ಸಾಯ್ತೀನಿ ಅಂತಂತೀರೇನು? ಯಾಕ? ನಮ್ಮ ಸಾಧನನೇ ಇಲ್ಲ. ಆಸನ ಘಾಲುನೇ ಬೈಸಲೇ ಕೋಣ. ಜ್ಞಾನೇಶ್ವರ ಮಾವುಲಿ, ತುಕಾರಾಮ್ ಮಾವುಲಿ, ಮನ್ಮಥ ಮಾವುಲಿ, ಬಸವೇಶ್ವರಜಿ, ಅಕ್ಕಮಾದೇವಿ, ನುಲಿಯ ಚಂದಯ್ಯ, ಸಮಗಾರ ಹರಳಯ್ಯ, ದೋಹಾರ ಕಕ್ಕಯ್ಯ, ಮುಕ್ತ, ಎಷ್ಟು ಜನ ಭಕ್ತಾದಿಗಳು ಅವರಿಗೆ ಗಾಬರಿ ಆಗಂಗಿಲ್ಲ. ಮರಣವೇ ಮಹಾನವಮಿ. ಮೃತ್ಯು ಅಂದ್ರೆ ಅವರಿಗೆ ಮಹಾನವಮಿ ಅಂತ. ನಮಗೆ ಮೃತ್ಯು, ನೀವು ಸಾಯ್ತಿ ಅಂದ ತಕ್ಷಣ ನೀವು ಎಷ್ಟು ಗಾಬರಿ ಆಯ್ತೀರಿ? ನಾಳೆಗೆ ನೀವು ಸಾಯ್ತಿ ಅಂತಂದ್ರೆ ಎಷ್ಟು ಗಾಬರಿ ಆಯ್ತೀರಿ? ಮನ್ನೊಬ್ಬ ಬಂದಿದ್ದ ನಮ್ಮ ಹತ್ರ, ಅಪ್ಪಾಜಿ काय झालं हो तुम्हाला? ಅಂಬಾಜೋಗೈದಿಂದ ಬಂದ ನಾವ, काय झाले? ಹಲಬರಗದ ನಮ್ಗೆ ಹೊಂಟಿದ್ದು. ನಾನು ಬಂದು ಭೇಟಿಯಾಗಿ ಕುಟ್ಟಪರ್ಯಂತ ಕಾಮಧೇನು ಗೋಶಾಲ ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿ ಭೇಟಿಯಾದ ಹಲಬರಗ ತನ ಬಂದಿನಪ್ಪ. ನಮಗೆ ಹೋಗೋದದ ರೀ ಅಂಬಾಜೋಗೈ, ಅರ್ಜೆಂಟ್ ಭೇಟಿ ಆಗ್ಯದ. ಅರ್ಜೆಂಟ್ मला भेटायचे. महाराष्ट्रात मी ಇದ್ದ, ಪೆಟ್ರೋಲ್ ಪಂಪ್ದಾಗ ನಾವು ನಿಂತಿದ್ದೇವೆ, ಬಾರಪ್ಪ ಅಂತಂದಿವಿ. ಬಂದು ಭೇಟಿ ಆದ. ಏನು ಸಮಸ್ಯೆ? ಭಾಳ ಸಮಸ್ಯೆ ಇದ್ದವ್ರು ಬರ್ತಾರೆ ನಮ್ಮ ಹತ್ರ. ಈ ಕಡೆ ಮಾತಾಡು, ಏನ್ ತಂದಾಳ ತಿಲ್ಲಕ್ಕ? ಕೂಡ ಕಡೆ ಕೂಡು, बस तिकडे पैसे घेऊन आलेस की इकडे घेऊन ये पैसे. ऐकायचं असेल तरी सुद्धा शांत चित्तानं दोन गोष्टी ऐकाव. एवढे मोठे मोठे महाराज येऊन बसले तरी सुद्धा तुम्ही हालचाल हालचाल हालचाल. बाटली जी आहे की नाही, एक बाटली खाली आहे, एक बाटली भरून आहे. एक बाटली मधला पाणी एक बाटलीमध्ये टाकायचं असलं तर कसं राहावं? असं करत राहावं. ಹಿಂಗೆ ಮಾಡ್ಕೊತಿರ್ಬೇಕಾ? ಮತ್ತು ಕೆಳಗಿಂದು ಬಾಟ್ಲಿ ನೀರು ತುಂಬಬೇಕಾದ್ರೆ ಎರಡೂ ಕರೆಕ್ಟ್ ಇರಬೇಕು. ಇದೊಂದು ಬಾಟ್ಲಿ ಇದೊಂದು ಬಾಟ್ಲಿ, ಇದು ಕೆಳಗಿನ ಬಾಟ್ಲಿ ಇದು ಮ್ಯಾಲಿನ ಬಾಟ್ಲಿ. ಇವ್ರು ಯಾಕೆ ಮ್ಯಾಲ ಕುಂದ್ರಿಸಿದ್ದೇವೆ ಅಂತಂದ್ರೆ ಇವ್ರು ಕೆಳಗೆ ನಿಮಗೆ ತುಂಬುತ್ತಾರ ಅಂತ ತಿಳ್ಕೊಂಡು ಅವ್ರು ಮ್ಯಾಲ ಕುಂತಾರ. ಅವ್ರ ಬಳಿ ಖಾಲಿ ಇತ್ತಂದ್ರೆ ಮ್ಯಾಲ ತುಂಬ ಜರುರತ್ ಇದ್ದಿದ್ದಿಲ್ಲ. ಇಲ್ಲಿ ತುಂಬ್ಕೊಂಡು ಕುಂತಿದ್ದೀವಿ, ನಿಮಗೆ ಖಾಲಿ ಮಾಡ್ತೀವಿ. ನೀವು ಖಾಲಿ ಆಗಿ ಕುಂತ್ರೆ ನಿಮಗೆ ತುಂಬಕ್ಕೆ ಬರ್ತದ, ಇಲ್ಲಕ್ಕೆ ಬರಂಗಿಲ್ಲ. ನಿಮಗೆ ಏನು ಹೇಳಕತ್ತಿದ್ದ? ಒಬ್ಬ ಅಂಬಾಜೋಗೈದಿಂದ ಒಬ್ಬ ಬಂದ ವ್ಯಕ್ತಿ, पंखा बंद ठेवा, काय नाही. ಬಂದು ನನಗೆ ಭೇಟಿಯಾಗಿ ಏನಂತಾನ ಅಂತಂದ್ರ, गुरुजी काय सांगावं तुम्हाला, मी भयानक परेशान आहे. काय झाले? एक महाराजांनी मला असं सांगितलं, ಒಬ್ಬ ಮಹಾರಾಜ ಹಿಂಗೆ ಹೇಳಿದಾರ, 15 ತಾರೀಕಿಗೆ ನಿಂದು ಮೃತ್ಯು ಅದ ಅಂತ ಹೇಳ್ಯಾರ. ನೀ ಸತ್ತು ಹೋತಿ 15 ತಾರೀಕಿಗೆ. ಮಗ ಮಾಡಬೇಕೇನು? ಏನಿಲ್ಲ, 1 ಲಕ್ಷ ರೂಪಾಯಿ ಖರ್ಚು ಬರ್ತದ, ಒಂದು ಹವನ ಮಾಡ್ತೀನಿ, ಆ ಹವನ ಮಾಡಿದೆ ಅಂದ್ರೆ ನೀ ಸಾಯಂಗಿಲ್ಲ ಅಂತ ಹೇಳ್ದ.
ಈಗ ಹೇಳೋರ್ನು ಭಾಳ ಭಾರಿ ಹುಷಾರಾಗ್ಯಾವ. ಈಗ ನೀ ಸಾಯ್ತಿ ಅಂತಂದ್ರೆ ರೊಕ್ಕ ಕೊಡ್ತಾವ. ಈಗೆಲ್ಲ ನಿಂಗೆ ಹಂಗೆ ಆಗ್ತದೆ ಹಿಂಗೆ ಅಂತಂದ್ರೆ ಕೊಡಲ್ಲ ಹೊಂಟ್ರಿ. ಈಗ ನೀ ಸಾಯವಿದ್ದಿ ಅಂದ್ರೆ ಭಾಳ ಅಂಜಿಕೆ ಬರ್ತದೆ. ಅಂತ ಕಾಳೆ ಗಾಬರೇಪಣ. ಮೃತ್ಯು ಅಂದ್ರೆ ಭಯ ಭಾಳ. ಅಂತ ಭಯ. ಲೈಟ್ ಇರಲಿ, ಪಂಕ ಬಂದ್ ಮಾಡು. ಏನು ಎರಡು ಅಟ್ಯಾಚ್ಮೆಂಟ್ ಅವೇನಿಲ್ಲಕ್ಕ, 2 in 1. लाईट टाक, पंखा बंद ठेव. तुम्हाला गरमी होत असलं तर चालू ठेवा, तसं काही नाही. मला पंखा चालत नाही. उन्हाळा असो, पावसाळा असो, हिवाळा असो, ಬ್ಯಾಸಗಿ ಇರಲಿ, ಮಳೆಗಾರಲಿರಲಿ, ಚಳಿಗಾಲ ನನಗೆ ಎ ಸಿ ಇಲ್ಲ ಮತ್ತು ಪಂಖ ಇಲ್ಲ. ನಮ್ಮ ಮಠದಾಗ ಯಾವ ಮಠದಾಗೂ ನಾ ಎ ಸಿ ಪಂಖ ಹಚ್ಚಿಲ್ಲ. ಯಾಕಂತ ಕೇಳ್ರಿ, ಯಾಕೆ ಹಚ್ಚಿಲ್ಲ? ನಮಗೆ ದಿನ ಎ ಸಿ ಹುಡುಕಾಡ್ಕೋತ ಕೂಡಕ್ಕಾಗಲ್ಲ. ಯಾವಾಗ ಪತ್ರ ರೂಮ್ದಾಗ ಹೋಗ್ತೀವಿ, ಯಾಕೆ ಝೋಪಡಿದಾಗ ಹೋಗ್ತೀವಿ, ಎಲ್ಲಿ ಹೋಗಿ ಮಕ್ಕತೆ ಎ ಸಿ ಹಚ್ಚು ಅಂತಂದ್ರೆ ಅವನಿಗೆ ಫಾಸಿ ಬರ್ತದೇನ. ಗರೀಬ ಮನುಷ್ಯ ಎ ಸಿ ತಂದು ಎಲ್ಲಿ ಕೊಡ್ತಾನೆ ನನಗೆ? ಅದಕ್ಕೆ ನಾವೇ ರೂಢಿ ಮಾಡ್ಕೊಂಡ್ರು ಬೇಫಿಕರ್. ಎ ಸಿದ ಅವಶ್ಯಕತೆ ಇಲ್ಲ, ಪಂಕದ ಅವಶ್ಯಕತೆ ಇಲ್ಲ, ಶಿಸ್ತು ನಿದ್ದೆ ಹೊಡೆದು. ಅದಕ್ಕೆ ಅವನಿಗೆ ಮೃತ್ಯು ಭಯ. ನಾನಂದ, ನೀ 15 ತಾರೀಕು ತನ ನನ್ನ ಹತ್ರ ಇರು, ನೀ ಸತ್ತಿ ಅಂದ್ರೆ ನಾ ಜೀವಂತ ನಿನಗೆ ಮಾಡ್ತೀನಿ ಅಂತಂದ. ಅವನಿಗೆ ಆಶ್ವಾಸನ ಕೊಟ್ಟ. ಇವತ್ತು ತಾರೀಖು ಏಟದ್ರಿ? ಇನ್ನ ಸತ್ತಿಲ್ಲವ, ಅವ ಸತ್ಯ ಇಲ್ಲ, ಅವ ಜೀವಂತನ. ಅಂದ್ರೆ ಏನಪ್ಪ, ಮೃತ್ಯುವಿನ ಭಯ ಯಾರಿಗೆ ಅಂತಂದ್ರ, ಯಾರು ಆ ಶಿವನನ್ನ ನಂಬಿಲ್ಲ, ಆ ಭಗವಂತನನ್ನ ಹತ್ರ ಯಾರು ವಿಶ್ವಾಸ ಇಟ್ಟಿಲ್ಲ, ಅವರಿಗೆ ಮೃತ್ಯುವಿನ ಭಯ. ಆ ಭಯ ಹೋಗಲಿ ಅಂತ ತಿಳ್ಕೊಂಡೇ ಇಲ್ಲಿ ಅಖಂಡ ನಾಮ ಯಜ್ಞವನ್ನ ಇಲ್ಲಿ ಪ್ರತಿ ವರ್ಷ ನಾವು ಹಚ್ತಾ ಇದ್ದೀವಿ. ಯಾಕೆ ಹಚ್ತೀವಿ ಅಂತಂದ್ರೆ, ಅದ್ರದ್ದು ರೂಢಿ ಬೇಕು. ವೇಳೋ ವೇಳಿ ಪ್ರತಿ ಕ್ಷಣ ಅಶನಿ ಶಮೇನಿ ಗಮನಿ ಭೋಜನಿ ಪ್ರೇಮೆ ಶೂಳ ಪಾಣಿ ಸ್ಮರವಾವು. ನಿರಂತರ ಸ್ಮರಣ ಇತ್ತು ಅಂತಂದ್ರ ಅವರಿಗೆ ನೆನಪು ಹೋಗಂಗಿಲ್ಲ. ಅದಕ್ಕೆ ನೋಡ್ರಿ, ಅಖಂಡ ನಾಮ ಅವರು ವೀಣಾ ತಗೊಂಡು ಕಂಟಿನ್ಯೂ ಆ ಭಗವಂತನ ಗುಣಗಾನ ಮಾಡ್ಕೊಂತಿದ್ದಾರೆ. ನಪಡೋ ವಿಸರ ಶಿವನಾಮ ಕಂಠಿ ನಪಡೋ ವಿಸರ. ಈ ಕಂಠಕ್ಕ ವಿಸರ ನೆನಪು ಹೋಗಬಾರದು ಅಂತ. ಅದಕ್ಕ ಈ ನಾಮಯಜ್ಞದಲ್ಲಿ ಮಹತ್ವ ಎದಕ್ಕಪ್ಪ ಅಂತಂದ್ರ, ಯಜ್ಞಾನಾಂ ಜಪಯಜ್ಞೋ ಅಸ್ಮಿ. ಯಾವ್ದಾದ್ರೂ ಒಂದು ದೊಡ್ಡ ಯಜ್ಞ ಯಾವುದಾದ್ರೂ ಇದ್ರ ಅದು ಜಪಯಜ್ಞ ಅಂತ. ಅದಕ್ಕೆ ಅಖಂಡ ನಾಮಯಜ್ಞ ಇಲ್ಲಿ ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ. ಅದಕ್ಕ ಆ ಭಯ, ಸಂಸಾರದಲ್ಲಿ ಭಯ, ಸಂಸಾರದಲ್ಲಿ ಸುಖ ಸಿಗಲಿ ಅಂತ ತಿಳ್ಕೊಂಡೇ ಎಲ್ಲ ವ್ಯವಹಾರ ಮಾಡ್ತೀವಿ. ಸುಖ ಸಿಗಲಿ ಅಂತೆ ಮಾಡ್ತೀವಿ. ನೌಕರಿ ಯಾಕೆ ಮಾಡ್ತೀವಿ? ರೊಕ್ಕ ಸಿಗಲಿ ಅಂತ ನೌಕರಿ ಮಾಡ್ತೀವಿ. ಹೊಲ ಯಾಕೆ ಮಾಡ್ತೀವಿ? ದುಡ್ಡು ಸಿಗಲಿ ಅಂತೇ ಮಾಡ್ತೀವಿ. ವ್ಯಾಪಾರ ಯಾಕೆ ಮಾಡ್ತೀವಿ? ದುಡ್ಡು ಸಿಗಲಿ ಅಂತೇ ಮಾಡ್ತೀವಿ. ಉದ್ಯೋಗ ಯಾಕೆ ಮಾಡ್ತೀವಿ? ದುಡ್ಡು ಸಿಗಲಿ ಅಂತೆ ಮಾಡ್ತೀವಿ. ದುಡ್ಡಿನಿಂದ ಏನು ಸಿಗುತ್ತದ ಅಂತ ನಿಮ್ಮಲ್ಲಿ ಕೇಳಿದ್ರ ಅದಕ್ಕೆ ಏನು ಉತ್ತರ ಅಂತಂದ್ರ, ನಮಗೆ ಸುಖ ಸಿಗ್ತದ್ರಿ ಅಂತ ನಾವು ವಿಚಾರ ಮಾಡ್ತೀವಿ. ದುಡ್ಡಿನಿಂದ ಸುಖ ಒಂದು ವೇಳೆ ಸಿಗುತ್ತಿತ್ತು ಅಂತಂದ್ರ, ಇಲ್ಲಿ ಎಷ್ಟು ಜನರ ಹತ್ರ ದುಡ್ಡು ಇಲ್ಲ ಹೇಳ್ರಿ? ಎಲ್ಲರ ಹತ್ರ ದುಡ್ಡದ. ದುಡ್ಡು ಅಂದ್ರೆ ಗೊತ್ತಿಲ್ಲ, ರೊಕ್ಕ. ನಮಗೆ ಹೆಚ್ಚಿಗೆ ಕರೆಯವ್ರು ಯಾರು ಅಂತಂದ್ರೆ, ಯಾರ ಹತ್ರ ದುಡ್ಡು ಹೆಚ್ಚಿಗಿರ್ತಾರ ಅಂಥವ್ರೇ ಹೆಚ್ಚಿಗೆ ಪರೇಶಾನಿ ಇರ. ರೊಕ್ಕ ಇಲ್ದವ್ರು ಅಷ್ಟು ಪರೇಶಾನಿ ಇಲ್ಲ. ಫಕೀರ್ ಫಿಕಿರ್, ಅವನಿಗೇನು ಟೆನ್ಷನೇ ಇಲ್ಲ. ಯಾರ ಹತ್ರ ಗಡ್ಗಂಚ ಸಂಪತ್ತದಲ್ಲ ಅಂಥವ್ರು ಭಾಳ ಪ್ರಾಬ್ಲಮ್, ಅವರಿಗೆ ನಿದ್ದಿನೇ ಇಲ್ಲ. ಸುವಿಧಾ ಜ್ಯಾದಾ ಹೇ ಲೇಕಿನ್ ಶಾಂತಿ ನಹೀ ಹೈ. ಸುವಿಧಾ ಬಹುತ್ ಹೈ ಲೇಕಿನ್ ಶಾಂತಿ ನಹೀ ಹೈ.
एसी है, पंखा है, गादी है, पलंग है, खाने के लिए, पीने के लिए, ಉಳ್ಳಕ್ಕ ತಿಲ್ಲಕ್ಕ ಗಾದಿ ಪಲಂಗ ಪಂಕ ಎಲ್ಲನೇ ಅದ. ಇಂಥದ್ದು ಗಾದಿ ಅದ, ಮಸ್ತ್ ನೋಡಿ ಗಾದಿ. ಮಕ್ಕಳೇನು ಥೋಡಿ ಗಾದಿ ಭಾರಿ ಅದ. ಇಲ್ಲಿ ಗಾದಿ ಅದ, ಮ್ಯಾಲ ಏನದ ಪಂಕ ಅದ. ಕೆಳಗೆ ಮಕ್ಕೊಂಡನ, ಗಾದಿ ಮೇಲೆ ಮಲ್ಕೊಂಡನ, ಮೆತ್ತಗೆ ಗಾದಿ ಅದ, ನಿದ್ದಿ ಬರಬೇಕು ಖರೆ ಅಂದ್ರ. ಮ್ಯಾಲ ಪಂಕ, ಮನಸ್ಸಿಂದಾಗ ಶಂಕ, ಒಳಗೆ ಶಂಕ ಅದ, ಮ್ಯಾಲ ಪಂಕ ಅದ. ನಿದ್ದಿ ಹೆಂಗೆ ಬರ್ತದೆ ಹೇಳ್ರಿ? ಸಂಶಯ ಅನ್ನತಕ್ಕಂಥದ್ದು ಶಂಕ ಮನಸ್ಸಿನಾಗ ಇತ್ತು ಅಂತಂದ್ರೆ ನಿದ್ದಿ ಬರಂಗಿಲ್ಲ. ಅದಕ್ಕೆ ಅಂಥ ಒಂದು ಶಂಕ, ಅಂಥ ಒಂದು ಸಂಶಯ ಹೋಗಬೇಕಾದ್ರೆ ಇಂಥ ಮಹಾರಾಜರುಗಳು ಬೇಕಾಗ್ತವೆ ಏನ್ರಿ. ನಿಮ್ಮ ಸಂಶಯ ಪೂರ ತೆಗೆದು ಹಾಕ್ತಾರೆ ಅವರು, ಒಳಗಿಂದ ಏನೇನು ಇಡಂಗಿಲ್ಲ. ಸಂಶಯ ಹೋಯ್ತು ಅಂತಂದ್ರೆ ನಿದ್ದೆ ಬರ್ತದಮ್ಮ, ಹೌದಿಲ್ಲ? ಎಲ್ಲಿ ತನ ಸಂಶಯ ಇರ್ತದ ಅಲ್ಲಿ ತನ. ಈಗ ಮಲ್ಕೊಂಡಿರಿ, ನಾ ಕೊಂಡಿ ಹಚ್ಚಿನೋ ಇಲ್ಲೋ, ಕೊಂಡಿ ಹಚ್ಚಿನೋ ಇಲ್ಲೋ, ಕೊಂಡಿ ಹಚ್ಚಿನೋ ಇಲ್ಲೋ, ಬಾಗಿಲು ಹಾಕಿನೋ ಇಲ್ಲೋ, ನೀನು ನಿದ್ದೆ ಬರ್ತದ. ಮತ್ತು ಆ ಸಂಶಯ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಏಳಬೇಕು, ತಟ್ಟಿ ಹಿಂಗೆ ಜೊಗ್ಗಿ ನೋಡಬೇಕು, ಕೊಂಡಿ ಒತ್ತಿ ನೋಡಬೇಕು. ಎಲ್ಲ ಪಕ್ಕ ಇತ್ತು ಅಂತಂದ್ರೆ ಹೋಗಿ ಶಿಸ್ತನಿದ್ದೆ. ಹಂಗ ಇದು ಹೊರಗಿಂದು ಕೊಂಡಿಗಳು ನೋಡಕ್ಕೆ ನಮ್ಮದು ಎಲ್ಲ ವ್ಯವಸ್ಥಿತದ. ಆದ್ರೆ ಒಳಗಿನ ಸಂಶಯ ಹೋಗಬೇಕಾದ್ರೆ ಸಂತರು ಮಹಾತ್ಮರು ಬೇಕೇ ಬೇಕು. ಅದಕ್ಕೆ ಯಾರು ಮಹಾತ್ಮರು ಆಗಿ ಹೋಗಿದಾರ ಅವರು ದೇವರಿನ ಅಪೇಕ್ಷೆ ಮಾಡಿಲ್ಲ, ಅವ್ರ ಅಪೇಕ್ಷೆ ದೇವರಿನ ಅಪೇಕ್ಷೆ ಮಾಡಿಲ್ಲ. ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಶರಣರ ಸಂಘ ಮಾಡಿದ್ದಾರೆ, ಮಹಾತ್ಮರ ಸಂಘ. ಅಮ್ಮ ಸುಖ ದಿಸೆ ಸಂತಾಚಿಯೇ ಪಾಯಿ. ದುಡ್ಡಿನಲ್ಲಿ ಸುಖ ಹುಡುಕಾಡಿಲ್ಲ ಅವರು. ಸುಖ ಎಲ್ಲಿ ಸಿಕ್ತು ಅವರಿಗೆ ಅಂತಂದ್ರ ಮಹಾತ್ಮರ ಹತ್ರ. ಅಮ್ಮ ಸುಖ ದಿಸೆ ಸಂತಾಚಿಯೇ ಪಾಯಿ, ಸಂತತೆ ಅಕ್ಷಯಿ ಸಮಾಧಾನ. ಅದಕ್ಕೆ ಅಂಥ ಒಂದು ಸಮಾಧಾನ ಮಹಾತ್ಮರ ಹತ್ರ ಅದ ಅಂತ ತಿಳ್ಕೊಂಡು ನಾವೇನು ಮಾಡಿದ್ದೀವಿ ಇವತ್ತು? ಅನೇಕ ಮಹಾತ್ಮರನ್ನು ಇಲ್ಲಿ ಬರಮಾಡಿಕೊಂಡು ಅವರ ಉಪದೇಶ ನಾವು ತಗೊಳ್ತಾ ಇರ್ತೀವಿ. ಅವ್ರದ್ದು ಉಪದೇಶ ತಗೊಂಡಿವಿ ಅಂತಂದ್ರೆ ನಮ್ಮ ಸಂಶಯ ದೂರ ಮಾಡ್ತಾರ. ನಮ್ಮದು ಯಾವಾಗ ಸಂಶಯ ದೂರ ಆಗ್ತದ ಅವಾಗ ನಾವು ನಿವಾಂತ ಆಗ್ತೀವಿ. ಅದಕ್ಕಾಗಿ ನಲಗೆ ಮುಕ್ತಿ ಧನ ಸಂಪದ ಅಂತ ತುಕಾರಾಮ್ ಮಹಾರಾಜರು ಹೇಳಿದ್ರು. ಸಂತ ಸಂಘ ದೇಯಿ. ರೊಕ್ಕ ಬೇಡಲಿಲ್ಲ, ರೂಪಾಯಿ ಬೇಡಲಿಲ್ಲ, ಬೆಳ್ಳಿ ಬೇಡಲಿಲ್ಲ, ಬಂಗಾರ ಬೇಡಲಿಲ್ಲ, ನನಗೆ ಸಂತರ ಸಹವಾಸ ಕೊಡು ಅಂತ ಬೇಡದ್ರು. ಅದೇ ರೀತಿಯಾಗಿ ಮುಧೋಳ ಗ್ರಾಮದ ಎಲ್ಲ ಭಕ್ತಾದಿಗಳು ನೋಡ್ರಿ ಅಂತ ಒಂದೇ ಡ್ರೆಸ್ ಹಾಕೊಂಡು ಹೆಂಗೆ ಬಂದರು ಇರಲ್ಲ. ನಾವು ಕೂಡ ಈ ವರ್ಷ ಪದಯಾತ್ರೆದಾಗ ಇದೇ ಡ್ರೆಸ್ ಮಾಡಿಸಿದೆವು. ನಮ್ಮದು 2 ಪ್ರಕಾರ ರಂಗಿತ್ತು, ನಿಮ್ಮದನ್ನು 2 ಪ್ರಕಾರದ ರಂಗ. ಭಾಳ ಫೇಮಸ್ ಯಾತ್ರಾ ಐತಿ ಈ ವರ್ಷ, ಕಪಿಲ್ದಾರ ಯಾತ್ರಾ. ಬಂದಿರೇನು ಕಪಿಲ್ದಾರ್ಗೆ? ಯಾಗಾರೆ ಕಪಿಲ್ದಾರ್ಗೆ ಈ ವರ್ಷ ಬರ್ರಿ, ಈ ಡ್ರೆಸ್ ಹಾಕೊಂಡ್ಕೆ ಬರ್ರಿ. ನಿಮ್ಮದೊಂದು ಡ್ರೆಸ್ ಬೇರೆ, ಮುದೋಳ ಡ್ರೆಸ್, ಅದು ಮುದೋಳ ಪ್ರತೀಕನೇ ಬೇರೆ. ನಮ್ಮ ಜೊತೆಗೆ 1,500 ಮಾತಾಜಿ ಮಂಡಳಿ, ಮಹಿಳಾ ಮಂಡಳಿ ಇರ್ತಾರೆ ನಮ್ಮ ಜೊತೆಗೆ. ನಡ್ಕೊಂತ ಹೋಗ್ತೀವಿ 300 ಕಿಲೋಮೀಟರ್. ತಮ್ಮಲ್ಲೂರದಿಂದ ಕಪಿಲಾಧಾರಕ್ಕೆ ಹೋಗ್ತೀವಿ. ಯಾವ ರೀತಿಯಾಗಿ ಪಂಢರಪುರದ ವಾರಿ ಇರ್ತತ್ತಲ್ಲ ಅದೇ ರೀತಿಯಾಗಿ ಮನ್ಮಥ ಶಿವಯೋಗಿಗಳ ಒಂದು ಪಾದಯಾತ್ರ ಮಾಡಿ ಒಂದು ಶೋಭೆಯ ಯಾತ್ರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಮಾರ್ಗದರ್ಶನ ಇರೇ ಇರ್ತದೆ. ಅದಕ್ಕೆ ಅಂಥ ಒಂದು ನಾಮಸ್ಮರಣೆಗೆ ಮತ್ತು ಸಂತರ ಸಾನ್ನಿಧ್ಯಕ್ಕೆ ಬೆಲೆ ಕೊಳ್ಳಕ್ಕೆ ಏನು ಕಾರಣ ಅಂತಂದಾಗ ಹೇಳ್ತಾರವರು, ಅದಕ್ಕೆ ಕಿಮ್ಮತ್ತು ಕಟ್ಟಕ್ಕೆ ಆಗಂಗಿಲ್ಲ ಅಂತ. ಎದಕ್ಕೆ? ನಾಮಕ್ಕ ಸಂತರ ಸಾನ್ನಿಧ್ಯಕ್ಕೆ. ಹಾಗಿದ್ರೆ ದುಡ್ಡಿದ್ದವ್ರು ಎಲ್ಲ ಸಮಾಧಾನ, ನಮಗೆ ಕಣ್ಣಿಗೆ ಕಾಣಿಸಿದ್ರೆ ಭಾಳ ಸಮಾಧಾನ ಇದ್ದಿರ್ಬೇಕಂತ. ಸಮಾಧಾನ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ.
ಅದಕ್ಕೆ ಮಹತ್ವಕ್ಕೆ ಏನು ಕೊಟ್ಟರು ಅಂತಂದರೆ, ನಾವು ಜೀವನದಲ್ಲಿ ಮಹತ್ವವಾಗಿರ್ತಕ್ಕಂಥ ವೇಳೆ ಯಾವುದು ಅಂತಂದ್ರೆ, ಮಹತ್ವ ಯಾವುದಕ್ಕೆ ಕೊಡ್ತೀವಿ ಅಂತಂದ್ರೆ, ಹೇಳ್ತಾರ ಒಂದು ಸುಭಾಷಿತಕಾರ, 100 ಕೆಲಸ ಬಿಡ್ರಿ, ಒಂದು 100 ಕೆಲಸ ಬಿಡಬೇಕು. ಅವರೇ ಕೇಳತ್ರಿಲ್ಲ? ಹಾ, ಈ ಕಡೆ ಲಕ್ಷ್ಯ ಕೊಡ್ರಿ. ನಾ ಹೆಚ್ಚಿಗೆ ಮಾತಾಡಂಗಿಲ್ಲ. ಅವರು ಎಲ್ಲ ಸಾಯಂಕಾಲಿಗೆ ಅವರು ಕೀರ್ತನ ಮಾಡೋರ. ನಾನು ಭಾಳಷ್ಟು ದೂರ ಲಾತೂರ್ ಡಿಸ್ಟಿಕ್ ಹೋಗ್ಬೇಕೀಗ. ಅಚಾನಕ್ ಫೋನ್ ಮಾಡಿದ್ರು ಕಾರ್ಯಕರ್ತರು, ಅಪ್ಪಾಜಿ ಬರಲೇಬೇಕು. ಹಾಂ, ನಮ್ಮ ಸ್ವಾಮೀಜಿಯವರು ಫೋನ್ ಮಾಡಿದ್ರು, ಅಪ್ಪಾಜಿ ಬರಲೇಬೇಕು. ಆಯ್ತು ರೀ, ಮಾಡ್ತೀವಿ, ಕೋಶಿಶ್ ಮಾಡ್ತೀವಿ ಅಂತಂದೀವಿ. ಯೋಗ ನೋಡ್ರಿ, ಮಹಾದೇವ ಹ್ಯಾಂಗೆ ಮಾಡ್ಕೊಡ್ತಾನಂತಂದ್ರೆ, ಅವನ ಮನಸ್ಸಿಂದಾಗ ಹುಟ್ಟಿತು ಅಂತಂದ್ರೆ ಅವ ಹ್ಯಾಂಗೆ ಭೀ ಮಾಡ್ಕೊಳ್ತಾನೆ ಮಹಾದೇವ್. ಏನು ಇವತ್ತು ಈ ನಿಮ್ಮದು ಕಾರ್ಯಕ್ರಮ 4ಕ್ಕೆ ಮುಗಿಸ್ಕೊಂಡು ನಾ ಸಿದ್ಧಹಂಗರಿಗೆ ಹೋಗಬೇಕಾಗಿತ್ತು. ಆ ಸಿದ್ಧಹಂಗರಿಗಿದವರೇ ಫೋನ್ ಮಾಡಿದ್ರು, ಅಪ್ಪಾಜಿ ನಂತರ ಕವತ್ತರಿ ಬಿ ಆಲತ್ರ ಚಾಲ್ತೆ ತುಮಿ ಜಾವ ಮುಧೋಳ ಅಂತ. ನಾ ಹೇಳಿಲ್ಲದು, ಸ್ವಾಮೀಜಿ ಹೇಳ್ಯಾರ, ಮಹಾದೇವ್ ಹೇಳ್ಯಾರ. ಅದಕ್ಕೆ ನಾ ಈ ಕಡೆ ನಿಮ್ಮ ಕಡೆ ಸಮಯ ತಗೊಂಡು ಇಲ್ಲಿಗೆ ಬರೋದಾಯ್ತು. ಅದಕ್ಕೆ ಹೇಳ್ತಾರ, ಒಂದು 100 ಕೆಲಸ ಬಿಡಬೇಕು. ಏನು ಮಾಡ್ಬೇಕ್ರಿ ಗೊತ್ತದ? ಸಂಸಾರದಾಗ ಒಂದು 100 ಕೆಲಸ ಬಿಡಬೇಕಂತ. ತೂರದು ಬಿಡಬೇಕು, ಹಂತಿ ಹೊಡೆಯೋದು ಬಿಡಬೇಕು, ಗಳೆ ಹೊಡೆಯೋದು ಬಿಡಬೇಕು, ನೇಗಲು ಹೊಡೆಯೋದು ಬಿಡಬೇಕು, ಎಲ್ಲ ವ್ಯವಹಾರ ಬಿಡಬೇಕು. ಒಂದು 100 ಕೆಲಸ ಬಿಡಬೇಕು. ಪೈಲ ಹಸು ಆಗಿತ್ತಂದ್ರೆ ಊಟ ಮಾಡಬೇಕು ಅಂತ. ಹಸು ಇಟ್ಕೊಂಡು ಹೈರಾಣ ಆಗಿ ದುಡಿಬಾರ್ದಂತ. ಎಲ್ಲ ಮಾಡೋದು ಎದ್ರ ಸಲಕ್ಕಂತಂದ್ರೆ ಹೊಟ್ಟಿ ತುಂಬ್ಕೋ ಸಲುವಾಗಿ. ಒಂದು 100 ಕೆಲಸ ಬಿಡಬೇಕು. ಏನು ಮಾಡ್ಬೇಕ್ರಿ? ಊಟ ಮಾಡಬೇಕು. 1,000 ಕೆಲಸ ಬಿಡಬೇಕು. 1,000 ಕೆಲಸ ಬಿಡಬೇಕು. ಸ್ನಾನ ಮಾಡಬೇಕು. ಯಾವುದು ದೊಡ್ಡದಾಯ್ತು? ಸ್ನಾನ ದೊಡ್ಡದೈತ, ಊಟ ದೊಡ್ಡದೈತ? ಪೈಲೆ ಸ್ನಾನ ದೊಡ್ಡದಾಯ್ತು. 100 ವಿಹಾಯ ಭೋಕ್ತಯ್ಯಂ ಸಹಸ್ರಂ ತ್ಯಕ್ತ್ವಾ ಸ್ನಾನಂ ಆಚರೇತ್. 1,00,000 ಕೆಲಸ ಬಿಡಬೇಕು. ಅವರೇ 1,00,000 ಕೆಲಸ ಬಿಡಬೇಕು, ದಾನ ಮಾಡಬೇಕಂತ. ಲಕ್ಷಂ ವಿಹಾಯ ದಾತವ್ಯಂ. 1 ಕರೋಡ್ ಕೆಲಸ ಬಿಡಬೇಕು. ಊಟದಕ್ಕಿಂತ ಮಹತ್ವ ಎದಕ್ಕೆ ಕೊಟ್ಟರು? ಸ್ನಾನಕ್ಕೆ ಕೊಟ್ಟರು. ಸ್ನಾನದಕ್ಕಿಂತ ಮಹತ್ವ ಎದಕ್ಕೆ ಕೊಟ್ಟರು? ದಾನಕ್ಕೆ ಕೊಟ್ಟರು. ದಾನದಕ್ಕಿಂತ ಮಹತ್ವ ಎದಕ್ಕೆ ಕೊಟ್ಟರು ಅಂತಂದ್ರೆ 1 ಕರೋಡ್ ಕೆಲಸ ಬಿಡಬೇಕು. ವೀಣಾ ತಗೊಂಡವ ಹ್ಯಾಂಗ ನಿಂತನಲ್ಲ ಭಕ್ತ, ಹಾಂಗ ತಗೊಂಡು ಆ ವಿಠ್ಠಲ ವಿಠ್ಠಲ ಪಾಂಡುರಂಗ ಪಾಂಡುರಂಗ ಅಂತೇಳಿ ಏನು ಮಾಡಬೇಕು? ಅವಂದು ಧ್ಯಾನ ಮಾಡಬೇಕು. ಕೋಟಿಂ ತ್ಯಕ್ತ್ವ ಶಿವಂ ಸ್ಮರೇತ್. 1 ಕರೋಡ್ ಕೆಲಸ ಬಿಡಬೇಕು, ದೇವ್ರ ಧ್ಯಾನ ಮಾಡಬೇಕು. ನಾವು ಬಸ್ಸಿಗೆ ಹೋಗಂಬಂದು ಹೇಳ್ತೀವಿ, ನೋಡು ನಾವು ಊರಿಗೆ ನಡೆದೀನಿ, ಮನೆ ಕಡೆ ಧ್ಯಾನ ಕೊಡು, ಮಕ್ಕಳ ಕಡೆ ಧ್ಯಾನ ಕೊಡು, ಅಲಮಾರಿಗೆ ಕಡೆ ಎಲ್ಲ ಧ್ಯಾನ ಕೊಡು, ಹೊಲದ ಕಡೆ ಧ್ಯಾನ ಕೊಡು, ಅವ್ರ ಕಡೆ ಧ್ಯಾನ ಕೊಡು, ಇವ್ರ ಕಡೆ ಧ್ಯಾನ ಕೊಡು, ಅವ್ರ ಕಡೆ ಧ್ಯಾನ ಕೊಡು ಅಂತ ಹೇಳೋತೀವಿ. ದೇವ್ರ ಕಡೆ ಧ್ಯಾನ ಕೊಡು ಅಂತ ಹೇಳಿ ಹೋಗ್ತೀವಿ. ಥೋಡೆ ದೇವ್ರದ್ದು ಬಿ ಧ್ಯಾನ ಕೊಡು, ದೇವ್ರ ಧ್ಯಾನ ಮಾಡು ಅಂತ ಹೇಳಂಗಿಲ್ಲ. ಇವು ಎಲ್ಲ ಹೇಳ್ತೀವಿ. ಥೋಡೆ ಸಪ್ತ ಹಚ್ಚಾರ, ಸಪ್ತಾದ ಹೋಗಿ ಪ್ರವಚನ ಕೇಳು. ಮಹಾರಾಜ್ ಬಂದಾರ ಭಾಳ ದೂರದಿಂದ, ಮರಾಠಿದಾಗ ಕನ್ನಡದಾಗ ಪ್ರವಚನ ಹೇಳ್ತಾರ, ಹೋಗು ಸಪ್ತ ತಪ್ಪಿಸ್ಬೇಡ ಅಂತ ಹೇಳಿ ಹೋಗಿರಿ. ಯಾರ್ರಿ ಬಸ್ಸಿಗೆ ಹೋಗಂಬಂದ ಎಲ್ಲ ಹೇಳಿ ಹೋಗ್ತೀವಿ. ಆದ್ರೆ ಮಾದೇವನ ಗುಡಿ ಹತ್ತಿ ಸಿಡಿ ಏರಿ ಹೋಗಿ ಅಪ್ಪರು ಪ್ರವಚನ ಕೇಳೋ ಅಂತ ಯಾರೂ ಹೇಳಲ್ಲ. ಯಾಕೆ ಹೇಳಲ್ಲ? ಅವನಿಗೆ ನೆನಪಿಲ್ಲ, ಹೇಳೋನಿಗೆ ನೆನಪಿಲ್ಲ. ಅದಕ್ಕೆ ಕೋಟಿಂ ತ್ಯಕ್ತ್ವಾ ಶಿವಂ ಸ್ಮರೇತ್. 1 ಕರೋಡ್ ಕೆಲಸ ಬಿಡಬೇಕಂತ, ಅವಂದು ಧ್ಯಾನ ಮಾಡಬೇಕಂತ. ಅದಕ್ಕೆ ಅಂಥ ಒಂದು ಸಂಸಾರದಲ್ಲಿ ಅತ್ಯಂತ ಅಡಿಯಡಿಚಿನಿ ಇದ್ರೂ ಕೂಡ ಸತ್ಯ ಶುದ್ಧ ಕಾಯಕ ಮಾಡಿ ತಾವೆಲ್ಲರೂ ಧನ ಸಂಗ್ರಹ ಮಾಡಿ ಅಖಂಡ ನಾಮಯಜ್ಞದಲ್ಲಿ ಸಹಯೋಗ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರ ಸಹಯೋಗದಿಂದ
ಇವತ್ತು ಈ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ. ನೀವು ಯಾರು ಮದ್ದತ್ತು ಮಾಡಿದ್ದಿಲ್ಲಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಮಾಡೋಕ್ಕಾಗ್ತಿತ್ತೇನೋ? ಸಾಧ್ಯನೇ ಇಲ್ಲ. ಅದಕ್ಕೆ ಇದೊಂದು ದೊಡ್ಡ ತ್ಯಾಗ. ನಮ್ಮದಿಂದ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಒಂದು 10 ರೂಪಾಯಿ ಕೊಟ್ಟು ಈ ನಮ್ದು ಇಟ್ಟೆ ಸೇವಾ ನೋಡ್ರಿ ಅಂತಂದ್ರೂ ಮುಗಿದೋಯ್ತು. ಅದ್ರ ನಿಮಗೆ ಪುಣ್ಯ ಬಂದು ಬಿಡ್ತದೆ. ಅದು ಪ್ರೇಮದಿಂದ ಕೊಡ್ಬೇಕಂತ, ಭಕ್ತಿಲಿಂದ ಅರ್ಪಣೆ ಮಾಡಬೇಕು. ಅದಕ್ಕೆ 3ನೇ ನಂಬರ್ ಮತ್ತು 4ನೇ ನಂಬರ್ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ದಾನ, ಪೂಜಾ, ಜಪ, ಧ್ಯಾನ ಇತಿ ಧರ್ಮಸ್ಯ ಸಂಗ್ರಹ. ಇವು 4 ಸಂಗ್ರಹಗಳು. ಒಂದು ದಾನ, ಒಂದು ಪೂಜಾ, ಒಂದು ಜಪ, ಒಂದು ಧ್ಯಾನ. ಇವು 4 ಮನುಷ್ಯನ ಜೀವನದಲ್ಲಿ ಮಾಡಲೇಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮಗ ಮೊಟ್ಟ ಮೊದಲು ಧರ್ಮದಿಂದ ನಡಿಬೇಕಾಗ್ತದೆ. ಆ ಧರ್ಮ ಮಾಡಬೇಕಾದ್ರೆ ರೊಕ್ಕ ಬೇಕಾಗ್ತದೆ, ಅರ್ಥ ಬೇಕಾಗ್ತದೆ. ಆಮೇಲೆ ನಾವು ಅರ್ಥ ಇತ್ತು ಅಂದ್ರೆ ನಾವು ಏನು ಬೇಡಿದ್ದೆಲ್ಲ ಬೇಡಿಕೆಗಳು ನಾವು ಪೂರ್ಣ ಮಾಡಬಹುದು. ನಂತರ ಇವೆಲ್ಲ ಅರ್ಪಣೆ ಮಾಡಿದಾಗ ಆ ವ್ಯಕ್ತಿಗೆ ಮೋಕ್ಷ ಪದವಿ ಸಿಗ್ತದ. ಮತ್ತು ದನಗೊಳಪಲೆ ಬಂದು ದನಗೊಳಪಲೆ ಹುಟ್ಟಿ ದನಗೊಳಪಲೆ ಸಾಯ್ತು, ಆಹಾರ ನಿದ್ರೆ ಭಯಮೈತು ನಂಚ ಅಂತ ತಿಳ್ಕೊಂಡು ಅದರಾಗೆ ಹೋಗಿಬಿಟ್ಟಿವೆಯಪ್ಪ ಅಂತಂದ್ರೆ ನಮ್ಮದೇನು ಉಪಯೋಗ ಆಗಲ್ಲ. ಅದಕ್ಕೆ ಭಾಗ್ಯಶಾಲಿಗಳು ಇದ್ರಿ ತಾವು. ತೂಚಿ ಏಕ ಭಾಗ್ಯವಂತ ಅಕಳಿಲ ಉಮಾಕಾಂತ ಅನ್ನುವ ಹಾಗೆ ತಾವೆಲ್ಲ ಭಾಗ್ಯಶಾಲಿಗಳಿದ್ದೀರಿ. ಇವತ್ತು ಎಲ್ಲ ಸಂತರು ಮಹಾತ್ಮರನ್ನು ಕರೆದುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಸವರಾಜ ಸ್ವಾಮೀಜಿ ಮ್ಯಾಲಿಂದ ಮ್ಯಾಲೆ ಬೆಡ್ಕುಂದಿ ಅವರು ಮೇಲಿಂದ ಮ್ಯಾಲೆ ಫೋನ್ ಮಾಡಿ ಎಲ್ಲಿತನ ಬಂದ್ರಿ, ಎಷ್ಟಕ್ಕೆ ಬರ್ತೀರಿ, ಸ್ವಲ್ಪ ಟೈಮ್ ಮಾಡಿರಿ, ಸ್ವಲ್ಪ ವೇಳೆ ಮಾಡಿರಿ, ಗಡ್ಬಡ ಮಾಡಬೇಡ್ರಿ ಅಂತೇಳಿ ಹೇಳ್ಕೋತ ಬಂದಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಕೊಟ್ಟಂಥ ಎಲ್ಲ ಭಕ್ತಾದಿಗಳ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಯಶಸ್ವಿ, ಇನ್ನು ಏನು ಬೇಕು ಹೇಳ್ರಿ, ಎಲ್ಲ ಹೇಳ್ತಾ ಹೀಗೆ. ಅದೇ ರೀತಿಯಾಗಿ ಸ್ವಲ್ಪ ಕೈ ಮಾಡಿ ತೋರಿಸಿದಾರ. ನಾವು ಈ ಧರ್ಮ ಕಾರ್ಯ ಮಾಡ್ತಾ ಈ ಕಾರ್ಯದಲ್ಲಿ ನಾವು ಕಾಮಧೇನು ಗೋಶಾಲ ನಾವು ನಿರ್ಮಾಣ ಮಾಡಿದ್ದೀವಿ. 150 ಆಕಳುಗಳವ. 100 ಆಕಳುಗಳು ತಮ್ಲೂರ್ದಾಗವ, 50 ಆಕಳುಗಳು ಬೀದರ್ ಡಿಸ್ಟಿಕ್ನಾಗ ನಾಗೂರ ಗ್ರಾಮದಲ್ಲಿ ಕಾಮಧೇನು ಗೋಶಾಲ ಮಾಡಿದ್ದೀವಿ. ಆ ಆಕಳ ಸಗಣಿಯಿಂದ ನಾವು ಇದ್ರದ್ದು ಆಕಳುಗಳು, ನಮ್ಮ ಸ್ವದೇಶಿ ಆಕಳುಗಳು, ಆಕಳ ಸಗಣಿಯಿಂದ ಆಕಳ ಗೌತ್ರದಿಂದ ನಾವು ಪ್ರಾಡಕ್ಟ್ ತಯಾರು ಮಾಡ್ತಾ ಇದ್ದೀವಿ. ಅಗರಬತ್ತಿ, ಅರ್ಕ, ಧೂಪ, ಗಣಪತಿ ಮತ್ತು ಕೆಲವೊಂದು ಪಂಚಗವ್ಯ ಈ ರೀತಿಯಾಗಿರತಕ್ಕಂಥ ವಸ್ತು ತಯಾರು ಮಾಡ್ತಾ ಇದ್ದೀವಿ. ಯಾರಿಗಾದರೂ ತಲೆನೋವು, ಡಿಪ್ರೆಷನ್, ನಿದ್ರಾನಾಶ ಇತ್ತು ಅಂತಂದ್ರೆ ಒಂದೊಂದು ಹನಿ ಮೂಗಿಂದ ಹಾಕ್ಕೊಂಡು ಆಕಳು ತುಪ್ಪ, ಆಕಳ ಗೋತ್ರ, ಆಕಳ ಸಗಣಿ, ಈ ಪಂಚಗವ್ಯದ ಮೊಸರು, ಮಜ್ಜಿಗೆ, ಈ ಪಂಚಗವ್ಯದಿಂದ ಮಾಡಿರ್ತಕ್ಕಂಥದ್ದು ಅದು ದ್ರವ್ಯ ಅದ. ಅದು ಒಂದೊಂದು ಹನಿ ಮೂಗಿಂದ ಹಾಕೊಂಡು ಮಲ್ಕೊಂಡೇವಂದ್ರೆ ತಲೆನೋವು ಕಡಿಮೆ ಆಗ್ತದ. ಇದು ಒಪರಿ ಅಂತಾರಲ್ಲ, ಒಂದು ಕಡೆ ನೋಯ್ಯದ, ಅದನ್ನು ಕಡಿಮೆ ಆಗ್ತದ. ಅದಕ್ಕೆ ಆರಾಮ ನಿದ್ರಿ ಬರ್ತದ. ಇನ್ನು ಒಂದು ಅಗರಬತ್ತಿ ಏನು ಹಚ್ತೀವಲ್ಲ, ಈ ಕೆಮಿಕಲ್ದಿಂದ ತಯಾರು ಮಾಡಕತ್ತರ ಇವೆಲ್ಲ ಅಗರಬತ್ತಿಗಳು. ಅದರದಿಂದ ಕ್ಯಾನ್ಸರ್ ಕೂಡ ತಯಾರಾಗ್ಲಕತ್ತದ. ಅದಕ್ಕೆ ನಾ ಎಲ್ಲೇ ಹೋದ್ರೂ ಕೂಡ ಅಗರಬತ್ತಿ ಹಚ್ಚಂಗಿಲ್ಲ ಪೂಜಾ ಟೈಮ್ನಾಗ. ಅದಕ್ಕೆ ಧೂಪಗಳು ತಯಾರು ಮಾಡಿದ್ದೀವಿ ಆಕಳ ಸಗಣಿಯಿಂದ. ಆ ಧೂಪಗಳು ಯಾರಿಗಾರಿ ಬೇಕಾದವು ಅಂತಂದ್ರೆ ಗಾಡಿ ಒಳಗೆ ಧೂಪ ಸಿಗ್ತದ. ಅದು ಮನೆಯೊಳಗೆ ಧೂಪ ಹಾಕಿದ್ರಿ ಅಂತಂದ್ರೆ ಸುಗಂಧ ವಾತಾವರಣ ಅಲ್ಲಿ ನಿರ್ಮಾಣ. ಆಕಳ ಸಗಣಿಯಿಂದ ಮಾಡಿರ್ತಕ್ಕಂಥ ಅಗರಬತ್ತಿ, ಆಕಳ ಸಗಣಿಯಿಂದ ಮಾಡಿರ್ತಕ್ಕಂಥದ್ದು ಧೂಪ. ಇನ್ನು ನಾವು ಪ್ರತಿ ವರ್ಷ ಗಣೇಶ ಉತ್ಸವ ಮಾಡ್ತೀವಿ. ಆ ಗಣೇಶ ಉತ್ಸವದಲ್ಲಿ ಗಣಪತಿ ತರ್ತೀವಿ. ಎದರದ್ದು ಇರ್ತದೆ ಗಣಪತಿ? ಮಣ್ಣಿನ ಗಣಪತಿ ಇರ್ತದೆ, ಶೇಡಿ ಮಣ್ಣಿಂದು. ಶೇಡಿ ಮಣ್ಣಿನ ಗಣಪತಿ ತಂದು ಎಷ್ಟು ದಿವಸ ಪೂಜೆ ಮಾಡ್ತೀವಿ? ಅದಕ್ಕೆ 11 ದಿನನ. ಕೆಲವೊಬ್ಬರು 2 ದಿನ ಮಾಡ್ತಾರೆ, ಕೆಲವೊಬ್ಬರು ಯಾರು ನೈವೇದ್ಯ ತೋರಿಸ್ಬೇಕಂತೇಳಿ 1 ದಿನ ಪೂಜೆ ಮಾಡಿ ಎತ್ತಿ ಬಿಡ್ತಾರೆ. ಕೆಲವು 2 ದಿನ, ಕೆಲವೊಬ್ಬರು 5 ದಿನ, ಕೆಲವೊಬ್ಬರು 11 ದಿನ, ಕೆಲವೊಬ್ಬರು 7 ದಿನ ಈ ರೀತಿ ಮಾಡ್ತಾರೆ. 11 ದಿನಕ್ಕಾದ್ರೂ ಗಣಪತಿಗೆ ನಾವು ಮನೆಯಾಗ ಇಡಂಗಿಲ್ಲ. ನಾವು ಏನು ಮಾಡ್ತೀವಿ? ಒಯ್ದು ವಿಸರ್ಜನೆ ಮಾಡ್ತೀವಿ. ವಿಸರ್ಜನೆ ಎಲ್ಲಿ ಮಾಡಕತ್ತಿದ್ದೀವಿ ಗುರ್ತದೇನು? ಒಯ್ದು ಗಟಾರದಾಗ ಹಾಕಕತ್ತಿದ್ದೀವಿ, ಹೊಲಸು ನೀರಿಂದಾಗ ಹಾಕಕತ್ತಿದ್ದೀವಿ.
ಅದಕ್ಕೆ ಇದು ಎಲ್ಲನ ಭಾಳ ಜಾಗದಾಗ ನೋಡಿ ನಾನು ವಿಚಾರ ಮಾಡ್ದೆ. ಒಂದು 100 ಆಕಳುಗಳವ, ನಾ ಇದ್ರದಿಂದ ಏನರೇ ಮಾಡಬೇಕು ಅಂತ ತಿಳ್ಕೊಂಡು ಒಳ್ಳೆ ಸಗಣಿ ಗಣಪತಿ ತಯಾರು ಮಾಡಿದ್ದೀವಿ. ನಂಬರ್ 1 ಗಣಪತಿ, ಸುಂದರವಾಗಿರ್ತಕ್ಕಂಥ ಗಣಪತಿ. ಹೆಂಗೆ ಪಾಂಡುರಂಗ ವಿಠ್ಠಲ ಯಾವ ರೀತಿಯಾಗಿ ಶೋಭಾಯಮಾನವಾಗಿ ಕಾಣಿಸ್ತಾ ಇದ್ದಾರೋ ಅದೇ ರೀತಿಗೆ ಗಣೇಶನ ಮೂರ್ತಿನೂ ಕೂಡ ಸಗಣಿಯಿಂದ ತಯಾರು ಮಾಡಿದ್ದೀವಿ. ಅದಕ್ಕೆ ಆ ಸಗಣಿಯ ಗಣಪತಿ ಮಾಡಿ ನಾವು ಆ ಗಣಪತಿ ವಿಸರ್ಜನೆ ಮಾಡೋದಿಲ್ಲ. ಅದರ ಜೊತೆಗೆ ಒಂದು ಕುಂಡಲ ಕೊಡ್ತಾ ಇದ್ದೀವಿ, ಅದರೊಳಗೆ ಒಂದು ಹೂವಿನ ಗಿಡ. ಆ ಕುಂಡಲ ಮತ್ತು ಹೂವಿನ ಗಿಡ ಒಂದು ಗಣಪತಿ 11 ದಿನ ಆದ ನಂತರ ಆ ಗಣಪತಿಗೆ ಒಯ್ದು ಆ ಕುಂಡಲ್ದಾಗ ಇಡಬೇಕು. ಆ ಗಣಪತಿ ಮ್ಯಾಲೆ ನೀವು ನೀರು ಹಾಕೋತಿದ್ದಂದ್ರೆ ಆಟೋಮೆಟಿಕ್ ಗಣಪತಿ ಕರ್ಕೋತ ಹೋತಾನ. ಆ ಗಿಡಕ್ಕೆ ಖತ್ ಆಗ್ತದ ಗಣಪತಿದು. ಅದು ಖತ್ ಆಗಿ ಏನಾಗ್ತದಪ್ಪ ಅಂತಂದ್ರೆ ಹೂವಿನ ಗಿಡ ಬೆಸ್ಟ್ ಹೂವಿನ ಗಿಡ ಆಗಿಬಿಡ್ತದೆ. ಕೆಲವೊಬ್ಬರು ಆದರ್ಶ ಕೊಟ್ಟರೆ ಒಂದು 5,000 ಗಣಪತಿಗಳು ಕೊಟ್ಟಿದ್ದೇವೆ ನಾವು. ಅವರು 11 ದಿನ ಆದಮೇಲೆ ಒಯ್ದು ನೀರಿಂದಾಗ ಇಟ್ಟರು. ಅದಕ್ಕೆ ಪೂರ ನೀರು ಮಾಡಿದ್ದಾರೆ ಗಣಪತಿಗೆ. ಮಾಡಿ ಒಯ್ದು ಆ ನೀರು ಆ ಹೂವಿನ ಗಿಡಕ್ಕೆ ಹಾಕಿದ್ದಾರೆ. ಈ ವರ್ಷ ಫಸ್ಟ್ ಕ್ಲಾಸ್ ಹೂವು ಬಿಟ್ಟವ. ಅದಕ್ಕೆ ನೋಡ್ರಿ, ಮನೆಗೆ ಒಂದೊಂದು ಹೂವಿನ ಗಿಡ ತಯಾರಾಯಿತು ಮತ್ತು ಗಣಪತಿ ಮಸ್ತ್ ವಿಸರ್ಜನೆ ಆಯಿತು. ಆ ಹೂವಿನ ಗಿಡದ ರೂಪದಲ್ಲಿ ಆ ಗಣಪತಿ ನೋಡುವಂಥ ಭಾಗ್ಯ ನಮಗೆ ಸಿಗ್ತದ. ಅದಕ್ಕೆ ಯಾರಿಗಾದರೂ ಗಣಪತಿ ಬೇಕಾದ್ರೆ ಈಗ ಗಣಪತಿ ಇಲ್ಲಿ ಸಿಗಂಗಿಲ್ಲ, ಅದಕ್ಕೆ ಆರ್ಡರ್ ಮಾಡಬೇಕಾಗ್ತದೆ. 10 ರೂಪಾಯಿ ಹಿಡ್ಕೊಂಡು 1100 ರೂಪಾಯಿ ತನೂ ಗಣಪತಿಗಳು ಅವರು ತಯಾರು ಮಾಡಿ ಕೊಡ್ತದಾರ. ಅದಕ್ಕೆ ನಮ್ಮ ಬಸಣ್ಣವರಿಗೆ ನೀವು ಸಂಪರ್ಕ ಸಾಧಿಸ್ರಿ. ನಮ್ಮದು ಒಂದು ಯೂಟ್ಯೂಬ್ ಚಾನೆಲ್ ಅದ, ಶಿವಾನಂದ ಆಶ್ರಮ್ ತಮ್ಲೂರ್ ಅಂತ ತಿಳ್ಕೊಂಡು ಆ ಚಾನೆಲ್ದಾಗ ಹೋದ್ರಿ ಅಂತಂದ್ರೆ ನೀವು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಇರ್ತದೆ. ಯಾರಿಗಾದರೂ ಈಗ ಕಾರ್ಯಕ್ರಮ ಮುಗಿದ ನಂತರ, ಯಾಕಂದ್ರೆ ಇನ್ನು ಮುಂದೆ ಹರಿಪಾಠ ಮತ್ತು ಕೀರ್ತನದ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇರ್ತದೆ. ಎಲ್ಲರಿಗೂ ಕೂಡ ಸಮಯ ಸಿಗಬೇಕು. ನಾನು ನಿಮ್ಗೆ 4 ಮಾತು ಹೇಳಬೇಕು ಅಷ್ಟೇ, ಹೆಚ್ಚಿಗೆ ಪ್ರವಚನ ಮಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದಿಲ್ಲ. ಭಕ್ತ ದರ್ಶನ ಆಶೀರ್ವಾದ ಆಗ್ತದೆ, ನಿಮ್ಮದನ್ನು ಭೇಟಿ ಆಗ್ತದೆ ಅಂತ ತಿಳ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ಮಹಾದೇವನ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಈ ಸೇವಾ ಸಲ್ಲಿಸ್ತಾ ಇದ್ದೀರಿ ಅನ್ನತಕ್ಕಂಥ ಉದ್ದೇಶದಿಂದ ಮುಧೋಳ ಗ್ರಾಮಕ್ಕೆ 2-3 ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಅದಕ್ಕೆ ತಮ್ಮೆಲ್ಲರ ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸದ್ಬುದ್ಧಿ ಭಗವಂತ ಕೊಟ್ಟು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೇವೆ. ಸಾಂಬಜೈ ನಮ ಪಾರ್ವದೇ ಹರ ಹರ ಹರ. ಸಚ್ಚಿದಾನಂದ ಸದ್ಗುರುನಾಥ ಮಹಾರಾಜ್ ಕಿ